ಅಂಕಲ್ ಬಾಲ್ ಕೊಡ್ರಿ. ಅಂಕಲ್ ಯಾರಿಗಂತೀವ? ಮದುವೆ ಆಗಿಲ್ಲ ನನಗೆ ಅಣ್ಣ ಅನ್ಬೇಕ. ಇನ್ನೊಂದ್ಸಲ ಬಾಲ್ ಇಲ್ರಿ ನಮ್ಮ ಮನ್ಯಾಗ ಬತ್ತು ತೆಲ್ನ ಹೊಡಿತೀನದ ತೊಂದಡಿ. ಇವತ್ತು ಇವನೇನಾದ್ರೂ ಪ್ರಪೋಸ್ ಮಾಡಿಲ್ಲ ಅಂದ್ರೆ ನಾನೇ ಪ್ರಪೋಸ್ ಮಾಡ್ಬಿಡ್ತೀನಿ. ಇವತ್ತೇನಾಗಲಿ ಪ್ರಪೋಸ್ ಮಾಡಿ ಬಿಡ್ತೀನಿ. ಅಪ್ಪ ಮಮ್ಮಿ ಕರೆತಾರ. ಅಪ್ಪನಾ? ಅಯ್ಯೋ ನಾ ಅಪ್ಪ ಅಲ್ರಿ, ನಾನು ನಿನ್ನ ಮದುವೆ ಆಗಿಲ್ರಿ. ಅವ ಸುಳ್ಳು ಹೇಳತ್ತಾನ್ರಿ, ನನಗೆ ಅವಂಗ ಸಂಬಂಧ ಇಲ್ರಿ. ಚೋಟ್ಯಾ ತಮ್ಮ, ನಿನ್ ಜೀವನದಾಗ ಉದ್ಧಾರ ಆಗ್ಬೇಕಂದ್ರೆ 2 ಮಾತು ಹೇಳ್ತೀನಿ ಕೇಳಿಸ್ಕ. ಹೌದಾ, ಹೇಳಣ. ಮೊದಲನೇದವ್, ನಿಂತ ಉದ್ರಿ ಮಾತಾಡೋದಾಗಿರ್ಲಿ, ತಲೆ ತಿಂಬಾರ ಯಾರೇ ಏನೇ ಮಾತಾಡಿದ್ರು ಕೂಡ ಸುಮ್ನೆ ಹೂ ಅನ್ಬೇಕು. ನನಗೆ ಇಂಡೈರೆಕ್ಟ್ ಆಗಿ ಅಂತದನ್ನ ಹೆಂಗ ಹೋದ್ರು ಹೇಳ್ಬಿಡು, ಬುದ್ಧಿ ಮಾತು ಹೇಳೋಣ. ಎರಡನೇದವ್, ನಿನಗೆ ಇಸ್ಪೆಟ್ ಆಡಕ್ ಯಾರನ್ನ ಕರೀಲಿ, ಕುಡಿಯಕ್ ಕರೀಲಿ, ತಿಂಬಕ್ ಕರೀಲಿ, ಕ್ರಿಕೆಟ್ ಬ್ಯಾಟಿಂಗ್ ಕರೀಲಿ, ಯಾರು ಯಾವುದೇ ಕೆಟ್ಟದ್ ಕರೆದ್ರು ಕೂಡ ನಿನಗೆ ಕೇಳಿಸ್ಲಾರ್ದಂಗೆ ಇರಬೇಕು. ಅಣ್ಣ ನನಗೇನ್ ಕೆಲ್ಸ ಹೋಲ್ತು, ಇನ್ನೊಂದ್ಸತಿ ಹೇಳ. ಇಷ್ಟಕ್ಕೊಂದು ಕ್ವಾಲಿಟಿ ನನಗೆ ಅದಾವಂತ ನನಗೆ ಇವತ್ತೇ ಗೊತ್ತಾಯ್ತು. ಜೀವನದಾಗ ಯಾರಿಗೆ ಬುದ್ಧಿ ಮಾತು ಹೇಳಕ್ ಹೋಗ್ಬಾರ್ದು. ಖತಮ್. ಜೈ ಮಹೇಶ್ವತಿ. ಹಾದ್ರ ಕಿತ್ತಿ ಮಗನ. The rain is very heavy here in Mexico City, in this marginalized area where, another one is gone. ಅಣ್ಣ 10 ರೂಪಾಯಿ ನೀರ್ ಬಾಟ್ಲ್ ಐತಾ? ಇದೆ ಅಣ್ಣ, ಒಂದ್ ಕೊಡಿ. ಇಲ್ಲ ಹೋಗಪ್ಪ. ಇಲ್ಲ ಅಂತಂದ್ರೆ ಹೋಗಲ್ಲ. ತಗೋಣ. ಅಕ್ಕ, ಇವನು ಇಂಗ್ಲಿಷು ಬರುತ್ತೆ ಅಂತ ಹೇಳ್ತಾನೆ ಅಲ್ವಾ? ಇಂಗ್ಲಿಷ್ ಅಲ್ಲಿ ಒಂದ್ ಟೆಸ್ಟ್ ಕೊಡ್ತೀನಿ, ಹೇಳಿ ನೋಡೋಣ. ಕೇಳು. ಏಯ್, ಐ ವಿಲ್ ಟೆಲ್ ಯು ಲೇಟರ್ ಅಂದ್ರೆ ಏನು? ಆಮೇಲೆ ಹೇಳ್ತೀನಿ. ಈಗ್ಲೇ ಹೇಳೋ ಬೇವರ್ಸಿ. ರೊಕ್ಕ 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 ಎಷ್ಟು ಬೇಕಲ್ಲ ರೊಕ್ಕ. ಅಣ್ಣ ಗೋಣ್ಣ ಇಲ್ಲದಣ್ಣ. ಆತ ತೆಲ್ ಕೆಟ್ಟದ್ ಬರೋ ಹೆಂಗ್ ಬೇಕಂಗ ಮಾತಾಡ್ತಾನ. ಆತೆಲ್ ಬೈತಾನ ಮಾತಾಡ್ಸ್ ನೋಡ. ಏನ್ ಬಾ ಗೋಣ ಗದ್ದೆ ಕಳೆ ತಾಕತ್ತೇನ? ಇಲ್ಲ ಬಾ, ಶಂಟ ಹಾರಾಕತ್ತೀನಿ. ಕಾಲೇ ಇದ್ರೆ ನಾ ಬರ್ರಿ ಸೂಡ್ ಕಟ್ರಿ. ನಾನು ಬೋಳ್ ನಿನಗೆ ಆತ ಮಾತಾಡ್ಬಾರಂತ. ನಿನ್ನ ಸುಮ್ಮನೆ ನಮ್ ಬಸ್ತೀನಿ ನೀನಲ್ಲ. ಅಂತ ಬಸ್ಬೇಕು ನಾ ಹೊಲ್ಸು ಏನ್ ಬರ್ತೀನಿ ಮಗ ನಡಿಯೋ ಜಿಮ್ಗೆ. 6 ತಿಂಗಳಿಂದ ಜಿಮ್ ಮಾಡ್ತಾ ಇದ್ದ, ಫೈನಲಿ ಬಾಡಿ ಬಂದ್ಬಿಡ್ತು. ಅಯ್ಯ ನೀನ ಮೇಡಮ್, ಒಂದು ವಾಟರ್ ಬಾಟ್ಲು ಕೊಡಿ. ಬರೀ ಫೋನಲ್ಲೇ ಇದಾರಲ್ಲ. ಮೇಡಮ್ ಚೇಂಜ್ ಕೊಡಿ, 100 ರೂಪಾಯಿ ಕೊಟ್ಟಿದ್ದು. ಚೇಂಜಾ? ಬನ್ನಿ ಇಲ್ಲಿ ಒಳಗಡೆ. ಒಳಗಡೆ ಬೇರೆ ಕರೀತಾವ್ರೆ. ಬರ್ತೀನಿ ಮೇಡಮ್, ಥ್ಯಾಂಕ್ ಯು. ಸಾಕ್ ಬರ್ಲಪ್ಪ, ಇದೊಡದ ಈಗಿನ ಬಂದಿ ಸ್ವಲ್ಪ ತಗೋಣ. ನಾನು ಹೇಳಿದ್ರೆ ಅರ್ಥ ಇರುತ್ತೆ. ಮುಖ ಮುಚ್ಚ ಮೇಲೆ ಬರ್ರಿ. ಏನಂತಾರ ಹೇಳು. ಹುಚ್ಚೋ ಇದೆ ನೋಡಿ ನಿಮ್ಮಿಷ್ಟ. ಹಲೋ ಸರ್, ಲೊಕೇಶನ್ ಅಲ್ಲಿ ಇದ್ದೆ. ಬನ್ನಿ ಸರ್, ಇಲ್ಲೇ ಇದ್ದೀನಿ, ಆಚೆ ಇದ್ದೀನಿ, ಬನ್ನಿ. ಮಚ್ಚ ಲೋ ಮಚ್ಚ, ನೀನ್ ಆರ್ಡರ್ ಮಾಡಿರೋದು? ಹೌದು ಕಣ. ಮತ್ತೆ ಚೆನ್ನಾಗಿದ್ರ ಕಣ.
ಕೆಲಸ ಏನ್ ಮಾಡ್ತಾ ಈಗ ಸುಮ್ಮನೆ ಹೇಳ್ತಾನ ಮಗ ಮಾತಾಡು ಮಗ. ಏನ್ಲ ಟ್ರಾಲ್ ಕೊಡೋಣ. ದೊಡ್ಡಪ್ಪ ಹಂಗೆ ಒಂದು ಸ್ವಲ್ಪ ಹಾಲು ತಾಂಬ. ನಾನು ಕೇಳಿದ ಹಸುದು ನಿಮ್ ದೊಡ್ಡಪ್ಪಂದಲ್ಲ. ಒಂದು ಕತೆ ಹೇಳ ನಿನ್. ಒಂದ್ ಊರಾಗ ಹೊಂಟಿತ್ತಂತ. ನೀವು ಅಂದರಿಗೆ ಮಾಡ್ತಿತ್ತ. ನಾ ಒಂದ್ ಹೇಳ ಈಗ 5 ಬಳ್ಳಾಗ ಯಾವ್ದು ದೊಡ್ಡದೈತಿ? ಇದು ಐತಿ. ಕುಂಡ್ಯಾಗ ಇಟ್ಕೊಂಡು ಸುಮ್ಮ ಕುಂದ ಯಾಕೆ ಮಾತಾಡಿದಿ? ರುಕೋ ಜರ ಸಬರ್ ಕರೋ. ಟೈಮ್ ಎಷ್ಟಾಗಿತ್ತು? 4:15. 5 ಆಗಿದ್ರೆ ನನ್ನದು ಗೊತ್ತಿದ್ದು. ದೊಡ್ಡೋರನಲ್ಲ ಸಣ್ಣೋರನಲ್ಲ ಮಾತಾಡ. ಅಲ್ಲಪ್ಪ ಫ್ರೆಂಡ್ಸ್ ಕೂಡ ಪಾರ್ಟಿ ಬಂದಿದೆ. ಕಾರ್ ಸ್ವಲ್ಪ ಸಣ್ಣದೊಂದಿದೆ. ಕಾರು ನಾ ಹೇಳ್ತೀನಿ ಅದೇನು ದೊಡ್ಡದಾಗಿದೆ ಅನ್ನ ಇಷ್ಟೇ ಸಣ್ಣ ಕ್ರೇಚಲ್ಲ ಅದಕ್ಕೇನು ಅಪ್ಪ ಏನು ಭಯ ಅಂತ. ಹಲೋ ಅಂಕಲ, ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಬಂದಿದ್ಯೋ ಸ್ವಲ್ಪ ಸಣ್ಣದ ಕ್ರಾಸ್. ಅಣ್ಣ ಸಣ್ಣ ಹುಡುಗರು ತುಡು ಮಾಡ್ಕೊಂಡು ಹೊಂಟಾರಪ್ಪ ಒಂದು ಗಾಡ್ಯಾಗ. ಹೊಂಟಾರ ಅಲ್ಲಿ ಮಕ್ಳಿಗೆ ನೋಡು. ಗಾಡಿ ನಂಬರ್ ನೋಡಿಲ್ಲ, ಗಾಡಿ ನಂಬರ್ ನೋಡಿಲ್ಲನ ಅದ್ರ ಮ್ಯಾಲ ಸ್ಕೂಲ್ ವ್ಯಾನ್ ಅಂತ ಬರ್ದಿತ್ತ. ಏನ್ ಗೊತ್ತಾ, ಏನು ಸರ್ಕಾರದವ್ರು ಹೊಸ ರೂಲ್ಸ್ ಅಂದ್ಬಿಟ್ಟವ್ರೆ. 500 ರೂಪಾಯಿ ಮೇಲೆ ಟ್ರಾನ್ಸಾಕ್ಷನ್ ಮಾಡಂಗಿಲ್ವಂತೆ. ಹೌದಾ? ಒಂದ್ಸರಿ ಟೆಸ್ಟ್ ಮಾಡೋಣ. ಸರಿ ಮಾಡೋಣ. ಎಲ್ಲಿ ನಿನ್ನ ಅಕೌಂಟ್ ಇಂದ ಒಂದ್ 600 ರೂಪಾಯಿ ಕಳ್ಸು ನೋಡೋಣ. ಅಣ್ಣ ಬಂತ? ಬಂತು ಬಿಡು. ಊರಿನ ದೊಡ್ಡ ಮುಖಂಡರಾಗಿ ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕು. ಇವಾಗ 3 ತಿಂಗಳಿಂದ ನೋಡ್ತಾ ಇದ್ದೀನಿ, ಇವನು ನನ್ನ ಮಗಳು ನೋವು ಮಾಡ್ತಿದ್ದಾನೆ. ಇವತ್ತೇನಾದ್ರೂ ಆಗ್ಲಿ ನನ್ನ ನ್ಯಾಯ ಬೇಕೇ ಬೇಕು. ಈ ತರ ಮಾಡೋದು ನಿಂದು ತಪ್ಪು. ನಿನ್ನ ಊರಿನಿಂದ ಹೊರಗ ಹಾಕ್ತೀನಿ. ಇದರಲ್ಲಿ ನಿನ್ನ ಮಗಳದು ಕೂಡ ತಪ್ಪೈತೆ. ನೋಡಿ ವೀಕ್ಷಕರೇ, ಈ ವ್ಯಕ್ತಿ 25 ವರ್ಷದಿಂದ ಈ ರೀತಿ ಪ್ಯಾರಲೈಸ್ ಆಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅದೇ ಇವನ ಕೈ ಹತ್ರ ಈ ಸಿಗರೆಟ್ ತಂದ್ರೆ ಈ ಕೈನ ಈ ರೀತಿ ಶೇಕ್ ಮಾಡ್ತಾನೆ. ಅದೇ ಇವನ ಬಾಯಿ ಹತ್ರ ಈ ಸಿಗರೆಟ್ ನ ತಂದ್ರೆ ಕಣ್ಣ ಬ್ಲಿಂಕ್ ಮಾಡ್ತಾನೆ, ಬಾಯಿ ಅಲ್ಲಾಡಿಸ್ತಾನೆ. ಇದೇ ಅಲ್ವಾ ಗೈಸ್ ಒಂದು ಅಡಿಕ್ಷನ್ ಅನ್ನೋದು. ಈ ಜೀವನದಲ್ಲಿ ಈ ಸಣ್ಣ ಸಿಗರೆಟ್ ಇವನಿಗೆ ಎಣ್ಣೆ ಕೊಟ್ರೆ ಹೇಗೆ? 90 ಅಣ್ಣ ನಿನ್ನಿಂತ್ರ ಏನೋ ತಿನ್ನಲ್ಲ. ಒಂದು 10 ರೂಪಾಯಿ ಇದ್ರೆ ಕೊಡಪ್ಪ. ಇಲ್ಲ ಹೋಗೋಣಂತಾಗ 20 ಲಕ್ಷ ರೂಪಾಯಿ ಗಾಡಿ ತಗೋತೀರಿ, 10 ರೂಪಾಯಿ ಕೊಡಾಕಿರಂಗಿಲ್ಲ. ನಿಮ್ಗೆ ನಿನ್ ಕಡೆ ಏನ್ ಕೇಳಿ 100 ರೂಪಾಯಿ ಕೇಳಿ 1000 ರೂಪಾಯಿ ಕೇಳಿ 10 ರೂಪಾಯಿ ಕೇಳಿ ಕೊಡಾಕಿಲ್ಲ. ಮಗ ನೀ ಸಿಗರೇಟ್ ಸೇತಂತಲ್ಲ, ಹೌದಾ? ಏನು ಯಾರು ಹೇಳಿದ್ರಪ್ಪ ನಿನಗ? ಸಿಗರೇಟ್ ಅದೆಲ್ಲ ಸಿಗಲ್ಲ, ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ. ಆಯ್ತು ಸರಿ, 10 ರೂಪಾಯಿ ತಗೋ, ನಾವು ಸ್ಮಾಲ್ ಸಿಗರೇಟ್ ತಂಬ. ಆದ್ರಪ್ಪ ಸ್ಮಾಲ್ ಸಿಗರೇಟಿಗೆ 12 ರೂಪಾಯಿ ಅದಲ್ಲ. ಹಲೋ ಅಣ್ಣ, ಕೇಳ್ಪಟ್ಟೆ ಜಾರ್ಖಂಡ್ ಬಿಯರ್ ಅಲ್ಲಿ ಫುಲ್ ಕಳ್ತನ ಅಂತಲ್ಲ. ತಾಳಿ 100 ರೂಪಾಯಿ. ಒಂದ್ 2 ನಿಮಿಷ ಈ ಬ್ಯಾಗ್ ನೋಡ್ಕೊಳ್ಳಿ, ವಾಶ್ರೂಮ್ಗೆ ಹೋಗಿ ಬರ್ತೇನೆ. ಯಾವ ಬ್ಯಾಗ್ ಅಣ್ಣ? ಅಯ್ಯೋ ಅಣ್ಣ, ಈ ಬ್ಯಾಗು ಇಲ್ಲೇ ಇತ್ತು ಅಣ್ಣ. ಅಲ್ಲೋ ಯಾವಾಗಿಂದ ರಿಪೇರಿ ಮಾಡಾಕತ್ತಿ? ಇನ್ನ ಎಷ್ಟ್ ಟೈಮ್ ಆಕತಿ? ಅಜ್ಜಿರಿ, ನೀವ್ ಹೇಳೋದು ಕರೆ ಐತ್ರಿ. ಆದ್ರ ನನಗ ಹಾಡು ಕೇಳ್ಕೊಂತ ಕೆಲಸ ಮಾಡೋದು ರೂಢಿ ಐತ್ರಿ. ಹೌದು? ಹೌದ್ರಿ ಅಜ್ಜಿರಿ. ಹಾಡು ಏನ್ರಿ ಕೇಳಕತ್ತಿ ಅಂದ್ರ ಕೆಲಸ ಹಂಗ ಫಟಾಫಟ್ ಮಾಡ್ತೇನೆ ನೋಡ್ರಿ. ಹಂಗಿದ್ರ ನೀವೊಂದ್ ಕೆಲ್ಸ ಮಾಡ, ಹಾಡ್ ಕೇಳ್ಕೊಂತಾನ ಕೆಲ್ಸ ಮಾಡ, ಆದ್ರ ಜಲ್ದಿ ಮುಗುಸ. ಸರಿ.
ಅಪ್ಪು ಕೊಡಿಲ್ಲ ನಾ ಹಿಡ್ಕೋತೇನೆ. ತಗೋರಿ. ನಮಸ್ಕಾರ, ಇವತ್ತು ನಾನು ನಿಮಗೆ ಮನೇಲಿರೋ ಸಿಲಿಂಡರ್ ಹೇಗೆ ರಿಪೇರಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತಗಲಕೊಂಡೆ ನಾನು